ಈ ಮುಂಜಾನೆ ವೇಳೆಯಲ್ಲಿ I want to go to the word of God and want to bring you a word that the Lord has deposited in me. ದೇವರು ನನ್ನ ಹೃದಯದಲ್ಲಿ ಇಟ್ಟಂತ ಒಂದು ಚಿಕ್ಕ ವಾಕ್ಯವನ್ನ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿಕ್ಕಾಗಿ ಬಯಸ್ತೇನೆ. I want to say the fasting prayer is coming. ನಾನು ಹೇಳ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಬರ್ತಾ ಇದೆ. And it is going to be a very powerful fasting prayer. ಈ ಉಪವಾಸ ಪ್ರಾರ್ಥನೆ ಬಹು ಬಲವುಳ್ಳ ಉಪವಾಸ ಪ್ರಾರ್ಥನೆ ಆಗಿರುತ್ತೆ. So make sure you are getting prepared from now. ಅದಕ್ಕೋಸ್ಕರ ಈಗಲಿಂದನೇ ಉಪವಾಸ ಪ್ರಾರ್ಥನೆಯಲ್ಲಿ ಸಿದ್ಧರಾಗ್ರಿ. Start praying and be prepared and ready for the fasting prayer that is coming. ಮುಂದೆ ಬರಲಿಕ್ಕೆ ಹೋಗುವಂತ ಉಪವಾಸ ಪ್ರಾರ್ಥನೆಗಾಗಿ ಪ್ರಾರ್ಥನೆಯೊಟ್ಟಿಗೆ ಸಿದ್ಧರಾಗ್ತಾ ಇರಿ. Amen. ಆಮೆನ್. God loves our readiness. ದೇವರು ನಮ್ಮ ಸಿದ್ಧತೆಯನ್ನು ಬಹಳ ಇಷ್ಟಪಡ್ತಾನೆ. God loves when people are prepared. ಸಿದ್ಧರಾಗ್ತಿರುವಂತ ಜನರನ್ನ ದೇವರು ಬಹಳ ಇಷ್ಟಪಡ್ತಾನೆ. Before Esther meeting the king, ಈಗ ಎಸ್ತರಳು ರಾಜನನ್ನ ಭೇಟಿ ಆಗೋದಕ್ಕಿಂತ ಮುಂಚೆ she had to go through 1 year of readiness and preparation. ಆಕೆ 1 ವರ್ಷಗಳ ಕಾಲ ಸಿದ್ಧತೆಗಳಲ್ಲಿ ಹಾದೋಗಬೇಕಾಗಿತ್ತು. First 6 months, ಮುಂದಲೇ 6 ತಿಂಗಳು in myrrh, she had to bathe in myrrh. ಆಕೆ ಸುಗಂಧ ಪರಿಮಳದ ಆ ನೀರಿನಲ್ಲಿ ಆಕೆ ಸ್ನಾನ ಮಾಡಬೇಕಾಗಿತ್ತು. In myrrh, ಆಕೆ ಆ ಸುಗಂಧ ದ್ರವ್ಯಗಳಲ್ಲಿ ಸ್ನಾನ ಮಾಡಬೇಕಾಗಿತ್ತು. myrrh cleanses you. ಆ ಸುಗಂಧ ದ್ರವ್ಯ ನಿಮ್ಮನ್ನು ಶುದ್ಧೀಕರಿಸುತ್ತದೆ. I don't know if anyone had a chance. I don't think anyone, maybe, I don't know if anyone had a chance to bath in myrrh oil. ಎಷ್ಟು ಜನರು ಆ ರೀತಿ ಮಾಡಿದಿರೋ ಅಂತ ಗೊತ್ತಿಲ್ಲ, ಯಾರಿಗಾದ್ರೂ ಅವಕಾಶ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಆದರೆ ನಾವು ಸುಗಂಧ ದ್ರವ್ಯಗಳಲ್ಲಿ ಎಷ್ಟು ಜನರಿಗೆ ಸ್ನಾನ ಮಾಡೋದಕ್ಕೆ, ಆ ದ್ರವ್ಯದಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ದೊರಕಿದೆ ಗೊತ್ತಿಲ್ಲ, ಸ್ನಾನ ಮಾಡೋದಕ್ಕೆ. I tried once. ನಾನು ಒಂದ್ಸಾರಿ ಪ್ರಯತ್ನ ಮಾಡಿದೆ. I put few drops. ನಾನು ಕೆಲವೊಂದು ತೊಟ್ಟುಗಳನ್ನು ಮಾತ್ರ, ಹನಿಗಳನ್ನು ಹಾಕಿದೆ. I see it in the Bible. ನಾನು ಅದನ್ನ ಸತ್ಯವೇದ ಗ್ರಂಥದಲ್ಲಿ to feel how it is. ನಾನು ನೋಡಿದೆ, ಪ್ರಯತ್ನ ಮಾಡಿದೆ, ಹೇಗೆ ಅನ್ಸುತ್ತೆ ನೋಡೋಣ ಅಂತ. I put few drops. ನಾನು ಕೆಲವೊಂದು ಹನಿಗಳನ್ನು ಮಾತ್ರ got into the water. ನೀರಿನ ಒಳಗಡೆ ಹೋದೆ. Few minutes later, ಸ್ವಲ್ಪ ನಿಮಿಷಗಳ ನಂತರ I began to get burned. ನನಗೆ I begin to get burned. ಉರಿಯುವಂತ ಅನುಭವ ಆಯಿತು, ಸುಡೋ ಅನುಭವ ಆಯಿತು. This oil burns you. ಈ ಎಣ್ಣೆ ಸುಡುತ್ತದೆ. So I came out and I'm burning. ಅದರಿಂದ ನಾನು ಉರಿದವನಾಗಿ ಸುಟ್ಟಿದವನಾಗಿ ಹೊರಗಡೆ ಬಂದೆ. She had to go through it for 6 months. ಆಕೆ 6 ತಿಂಗಳ ಕಾಲ ಈ ಅನುಭವದಲ್ಲಿ ಹೋಗಬೇಕಾಗಿತ್ತು. Myrrh strips. ಕಾರಣ ಸುಗಂಧ ದ್ರವ್ಯಗಳು ಅದು ಹರಿದು ಬಿಡುತ್ತದೆ. It removes all kind of uncleanness. ಎಲ್ಲ ಅಶುದ್ಧತೆಗಳ ಕೊಳೆಯನ್ನ ಅದು ಶರೀರದಿಂದ ಹರಿದು ಬಿಡುತ್ತದೆ, ತೆಗೆದು ಹಾಕುತ್ತದೆ. It cleanses you. ಅದು ನಿಮ್ಮನ್ನು ಶುದ್ಧೀಕರಿಸುತ್ತದೆ. And so when it cleanses you, ಅದು ನಿಮ್ಮನ್ನು ಶುದ್ಧೀಕರಿಸಿದಾಗ you feel burning. ನಿಮಗೆ ಉರಿಯುವ ಅನುಭವ ಆಗುತ್ತದೆ. Esther, she had to be in that bath for 6 months. ಎಸ್ತರಳು ಆ ರೀತಿಯ ಸ್ನಾನದ ಅನುಭವ 6 ತಿಂಗಳು ಆಕೆಗಿತ್ತು. And then the next 6 months, ಉಳಿದಂತ 6 ತಿಂಗಳು she had to be ready with spices. ಆಕೆ ಸುಗಂಧ ಸಾಮಗ್ರಿಗಳು, good spices, smell, ಉತ್ತಮವಾದ ಸುಗಂಧ ದ್ರವ್ಯಗಳೊಟ್ಟಿಗೆ ಆಕೆ ಸಿದ್ಧಳಾದಳು. So myrrh strips you. ಆ ತೈಲ ಎನ್ನುವುದು ನಿಮ್ಮ ಕೊಳೆಯನ್ನು ತೆಗೆಯುತ್ತದೆ. And then you have now sugandha dravyangal on top. ಈಗ ಸುಗಂಧ ದ್ರವ್ಯಗಳು ನಿನ್ನ ಮೇಲೆ ಉಂಟು. See, when God lets you go through a stripping process, ದೇವರು ನಿಮ್ಮ ಜೀವನದಲ್ಲಿ ಕೊಳೆಯನ್ನು ತೆಗೆದುಹಾಕುವಂತ ಅನುಭವದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋದ್ರೆ, God also has a plan. ದೇವರಿಗೆ ಮತ್ತೊಂದು ಆಲೋಚನೆ ಉಂಟು, to put fragrance on you, ನಿನ್ನ ಮೇಲೆ ಸುಗಂಧ ದ್ರವ್ಯವನ್ನ ನಿನ್ನ ಮೇಲೆ ಹಾಕೋದಕ್ಕೆ, to adorn you, ದೇವರು ನಿನ್ನನ್ನು ರೂಪಿಸುವುದಕ್ಕೆ, to bless you, ನಿನ್ನನ್ನು ಆಶೀರ್ವದಿಸೋದಕ್ಕೆ. If anyone going through a stripping process, ಯಾರಾದರೂ ಹರಿಯುವಂತ ನಿನ್ನನ್ನು ಕೊಳೆಯನ್ನು ತೆಗೆದುಹಾಕುವ ಅನುಭವದಲ್ಲಿ ಹೋದ್ರೆ, then get ready. ಅದರ ಅರ್ಥ ಸಿದ್ಧರಾಗ್ರಿ. He will put fragrance on you. ನಿನ್ನ ಮೇಲೆ ಸುಗಂಧದ ಆ ದ್ರವ್ಯವನ್ನು ದೇವರು ಹಾಕ್ತಾನೆ. He will put an anointing on you. ದೇವರು ನಿನ್ನ ಮೇಲೆ ಅಭಿಷೇಕವನ್ನು ಹಾಕ್ತಾನೆ. People can enjoy the fragrance. ಈಗ ಜನರು ಆ ಸುಗಂಧ ದ್ರವ್ಯದಲ್ಲಿ ಅವರು ಸಂತೋಷ ಪಡ್ತಾರೆ. From far, ದೂರದಿಂದ. all you have to do is just walk by. ನೀನು ಮಾಡಬೇಕಾದ ಕಾರ್ಯ ನಡೆದುಕೊಂಡು ಹೋದ್ರೆ ಸಾಕು. And they can smell it. ಅವರು ಅದರ ವಾಸನೆಯನ್ನು ಪರಿಮಳಿಸಬಹುದು. Amen. Amen. They can tell from a distance. ನಾನು ದೂರದಿಂದಲೇ ಹೇಳಬಹುದು, this person is special. ಈ ವ್ಯಕ್ತಿ ವಿಶೇಷವಾದವನು. This person has the favor of God. ಈ ವ್ಯಕ್ತಿಯ ಮೇಲೆ ದೇವರ ದಯೆ ಇದೆ. This person has the anointing. ಈ ವ್ಯಕ್ತಿಯ ಮೇಲೆ ಅಭಿಷೇಕ ಇದೆ. This person is gifted. ಈ ವ್ಯಕ್ತಿಗೆ ವರದಾನ ಉಳ್ಳವನು. Amen. Amen. Now, after having spices, ಆ ಸುಗಂಧ ದ್ರವ್ಯಗಳ ನಂತರ she goes to the king.
ಆಕೆ ಅರಸನ ಬಳಿಗೆ ಹೋಗ್ತಾ ಇದ್ದಾಳೆ. 1 year preparation. ಒಂದು ವರ್ಷದ ಸಿದ್ಧತೆ, 1 year readiness. ಒಂದು ವರ್ಷದ ಸಿದ್ಧತೆ. And then she goes to the king. ಆಕೆ ಅರಸನ ಬಳಿಗೆ ಹೋಗ್ತಾ ಇದ್ದಾಳೆ. And you know what the Bible says? ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತೇ? As soon as Esther goes to the king, ಎಸ್ತರಳು ರಾಜನ ಮುಂಭಾಗದಲ್ಲಿ ಹೋದಾಗ, after preparation and readiness, ಈಗ ಸಿದ್ಧತೆಯೊಟ್ಟಿಗೆ ಹೋದಾಗ, when she goes to the king, ಅರಸನ ಬಳಿಗೆ ಹೋದಾಗ king sees her ಅರಸನ ನೋಡ್ತಾನೆ. and king says, ಅರಸನ ಹೇಳ್ತಾ ಇದ್ದಾನೆ, what do you want? ನಿನಗೇನ್ ಬೇಕು? Whatever you ask. ನೀನ್ ಏನ್ ಬೇಕಾದ್ರೂ ಕೇಳ್ಕೋ. You want half the king? ನಿನಗೆ ಅರ್ಧ Sorry, you ರಾಜ್ಯ want half the ಬೇಕಾ? kingdom? ನಿನಗೆ ಅರ್ಧ ರಾಜ್ಯ You want ಬೇಕಾ? half the nation? ನಿನಗೆ ದೇಶ ಬೇಕಾ? Take whatever you want, take it. ನಿನಗೇನ್ ಬೇಕೋ ತೆಗೆದುಕೋ. Because king liked what he saw. ಕಾರಣ ಅರಸನು ಏನ್ ನೋಡಿದ್ನೋ ಅದನ್ನು ಇಷ್ಟಪಟ್ಟನು. And I want to say this afternoon, ಈ ಮಧ್ಯಾಹ್ನದ ವೇಳೆಯಲ್ಲಿ ಹೇಳಲಿಕ್ಕೆ when you ಇಷ್ಟಪಡುತ್ತೇನೆ, are prepared and ready ನೀವು ಸಿದ್ಧರಾಗಿ ನೀವು ಇರುವುದಾದರೆ, and come to the King of Kings presence, ನೀನು ರಾಜಾದಿ ರಾಜನ ದೇವರ ಸನ್ನಿಧಿಗೆ ನೀನು ಬಂದಾಗ, hallelujah, ಹಲ್ಲೆಲೂಯಾ, hallelujah, ಹಲ್ಲೆಲೂಯಾ, he will ask you, ಆತನು ನಿನ್ನ ಬಳಿಯಲ್ಲಿ what do ಕೇಳ್ತಾನೆ, you want? ನಿನಗೇನು ಬೇಕು? I believe ನಾನು ನಂಬುತ್ತೇನೆ that this fasting and prayer, ಈ ಉಪವಾಸ ಪ್ರಾರ್ಥನೆ, God is getting ready to ask some of our people. ಇವತ್ತು ಇಲ್ಲಿರುವಂತ ಕೆಲವೊಂದು ಜನರ ಬಳಿಯಲ್ಲಿ ದೇವರು ಕೇಳಲಿಕ್ಕಾಗಿ You've been ಬಯಸ್ತಾನೆ. preparing for the last many months. ನೀನು ಅನೇಕ ತಿಂಗಳಿಂದ ನೀನು ಸಿದ್ಧನಾಗುತ್ತಾ You've ಇದ್ದಿ. been preparing for the last many years. ಅನೇಕ ವರ್ಷಗಳಿಂದ ನೀನು ಸಿದ್ಧನಾಗುತ್ತಾ You've ಇದ್ದಿ. been stripped. ನೀನು ಹರಿಯಲ್ಪಟ್ಟೆ. You went through wilderness. ನೀನು ಅರಣ್ಯದಲ್ಲಿ ಹಾದುಹೋದೆ. You went through the desert ನೀನು experience. ಮರುಭೂಮಿಯ ಅನುಭವಗಳಲ್ಲಿ You ಹೋದೆ. went through trouble and sickness. ನೀನು ರೋಗ ಇಕ್ಕಟ್ಟುಗಳಲ್ಲಿ ಹೋದೆ. You've been stripped. ನೀನು ಹರಿಯಲ್ಪಟ್ಟೆ. But now your time has come. ಈಗೋ ನಿನ್ನ ಸಮಯವು Ask ಬಂದದೆ. me what do you want. ನಿನಗೇನು ಬೇಕು ಕೇಳಿಕೋ. Ask me what you want. ನಿನಗೇನು ಬೇಕು ಕೇಳಿಕೋ. You want healing? ನಿನಗೆ ಸೌಖ್ಯ ಬೇಕಾ? It's for you. ಅದು ನಿನಗಾಗಿ. You want a blessing? ನಿನಗೆ ಆಶೀರ್ವಾದ ಬೇಕಾ? It's for you. ಅದು ನಿನಗಾಗಿ. You want favor? ನಿನಗೆ ದಯ ಬೇಕಾ? It's yours. ಅದು ನಿನ್ನದು. Come on, somebody bless the Lord this afternoon. ಯಾರಾದ್ರೂ ದೇವರಿಗೆ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. When you come prepared, ನೀನು ಸಿದ್ಧನಾಗಿ ಬಂದರೆ you will not be sent back empty. ನೀನು ಬೇರೆ ಕೈಯಲ್ಲಿ ಕಳಿಸಲ್ಪಡುವುದಿಲ್ಲ. When you come prepared, ನೀನು ಸಿದ್ಧನಾಗಿ ಬಂದರೆ you will not be disappointed. ನೀನನ್ನು ನಿರಾಶನಾಗಿ ಕಳಿಸುವುದಿಲ್ಲ. Somebody get ready. ಯಾರಾದರೂ He's ಸಿದ್ಧರಾಗಿರಿ. about to ask you, ಆತ ನಿಮ್ಮನ್ನು ಕೇಳಲಿಕ್ಕಾಗಿ what do you ಹೋಗ್ತಾನೆ. want? ನಿನಗೇನು ಬೇಕು? what do you want? ನಿನಗೇನು ಬೇಕು? Your preparation was not in vain. ಸಿದ್ಧತೆ ವ್ಯರ್ಥವಾಗೋದಿಲ್ಲ. Your preparation was not a waste. ನಿನ್ನ ಸಿದ್ಧತೆ Your ವ್ಯರ್ಥವಾಗೋದಿಲ್ಲ. fasting and prayer will not be a waste. ನಿನ್ನ ಉಪವಾಸ ಪ್ರಾರ್ಥನೆ It ವ್ಯರ್ಥವಾಗುವುದಿಲ್ಲ. will be a time of a breakthrough. ಅದು ಒಂದು ವಿಮೋಚನೆಯ It will ಸಮಯ. be a time of miracles. ಅದು ಅದ್ಭುತಗಳ ಸಮಯ. It will be a time of deliverance. ಅದು ಬಿಡುಗಡೆಯ ಸಮಯ. Come on, do you believe that? ಯಾರಾದ್ರೂ ನಂಬೋರು ಇದ್ದೀರಾ? If you believe that, say an amen. ಯಾರಾದ್ರೂ ನಂಬೋರು ಇದ್ರೆ ಕೈಗಳೆತ್ತಿ ಗಟ್ಟಿಯಾಗಿ ಒಂದು ಆಮೆನ್. Hallelujah. You want half the nation? ನಿನಗೆ ಅರ್ಧ ದೇಶ ಬೇಕಾ? ತೆಗೆದುಕೋ. Whatever you want. ನಿನಗೇನ್ ಬೇಕು ಕೇಳ್ಕೋ. I said all that. ನಾನು I said all that to say this. ನಾನು ಈ ರೀತಿಯಾಗಿ ಹೇಳಬೇಕಂದ್ರೆ, Be prepared and come for the fasting and prayer. ನಾನು ಏನಕ್ಕೆ ಇದನ್ನು ಹೇಳಲಿಕ್ಕೆ ಇಷ್ಟಪಟ್ಟೆನೆ ಅಂತ ಹೇಳಿದ್ರೆ, ಉಪವಾಸ ಪ್ರಾರ್ಥನೆಗಾಗಿ ಸಿದ್ಧರಾಗಿ ಬನ್ರಿ. I sense that this fasting prayer is going to be powerful. ನಾನು ಅನುಭವಿಸ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಬಲವುಳ್ಳದಾಗಿರುತ್ತದೆ ಎಂಬುದು. Exodus chapter 3, ವಿಮೋಚನ ಕಂಡ 3ನೇ ಅಧ್ಯಾಯ verse 1. 1ನೇ ವಾಕ್ಯ. Now Moses was tending the flock of Jethro, his father-in-law, the priest of Midian, and he led the flock to the far side of the desert and came to Horeb, the mountain of God. There the angel of the Lord appeared to him in flames of fire from within a bush. Moses saw that though the bush was on fire, it did not burn up. So Moses thought, I will go over, see this strange sight by the bush, why the bush does not burn up. ಮೋಶೆ ತನ್ನ ಮಾವನಾಗಿರುವ ಮಿಥ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡು ಹೇಗೆಂದರೆ, ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಹುರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವೇನು ತಿಳಿದುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನ ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡು ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು, ಹೀಗೋ ಇದ್ದೇನೆ ಅಂದನು. The context of this. ಈ ವಾಕ್ಯದ ವಿವರಣೆ. Joseph went to Egypt. ಯೋಸೇಫನು ತಾನು ಐಗುಪ್ತ ದೇಶಕ್ಕೆ ಹೋದನು. His family came to Egypt. ಆತನ ಕುಟುಂಬ ಐಗುಪ್ತಕ್ಕೆ ಬಂದಿತು.
And Exodus 1 says, ದೇವರ ವಾಕ್ಯದಲ್ಲಿ ಮೋಚನ ಕಂಡ 1ನೇ ಅಧ್ಯಾಯ there in ಹೇಳುತ್ತದೆ, Egypt arose a king who did not know Joseph. ಯೋಸೇಫನನ್ನು ಅರಿಯದಂತ ಮತ್ತೊಬ್ಬ ಅರಸನು ಆತನ ಐಗುಪ್ತ ದೇಶದ ಆಳ್ವಿಕೆಗೆ ಬಂದನು. Joseph died. ಯೋಸೇಫನು ಸತ್ತನು. Jacob died. ಯಾಕೋಬನು ಸತ್ತನು. Now this is many hundreds or 300 years after, close to 400 years. ಹೆಚ್ಚು ಕಮ್ಮಿ ಒಂದು 300 ವರ್ಷಗಳ ನಂತರ ನಡೀತಿರುವ ಕಾರ್ಯ. And the people of God, Israel, they are in Egypt. ಈಗ ದೇವ ಜನರಾದಂತ ಇಸ್ರಾಯೇಲರು ಅವರ ಐಗುಪ್ತ ದೇಶದಲ್ಲಿದ್ದಾರೆ. And Pharaoh, the new king, ಈಗ ಫರೋಹನನು ಹೊಸ ಅರಸನು, do not like the people of Israel. ಇಸ್ರಾಯೇಲ್ ಜನರನ್ನ ಅವನು ಇಷ್ಟಪಡುತ್ತಾ ಇರಲಿಲ್ಲ. Because they were numerous. ಕಾರಣವೇನೆಂದ್ರೆ ಅವರು ಬಹಳವಾಗಿದ್ದರು. So many Israelites in Egypt. ಐಗುಪ್ತ ದೇಶದಲ್ಲಿ ಬಹಳ ಜನರಿದ್ದರು. And Pharaoh was afraid. ಫರೋಹನನು ಭಯಪಟ್ಟಿದ್ದನು. So Pharaoh has commanded the slave drivers to afflict the people of Israel. ಫರೋಹನನು ಅಲ್ಲಿ ಕೆಲಸವನ್ನ ಮಾಡಿಸುತ್ತಾ ಇದ್ದಂತ ವ್ಯಕ್ತಿಗಳಿಗೆ ಇಸ್ರಾಯೇಲರನ್ನ ಬಾಧಿಸಬೇಕು ಎಂದು ಅಪ್ಪಣೆಯನ್ನು ಕೊಟ್ಟನು. What was once a blessing ಒಂದು ಕಾಲದಲ್ಲಿ ಏನು has ಆಶೀರ್ವಾದವಾಗಿತ್ತು, now become a curse. ಈಗ ಅದು ಶಾಪವಾಗಿ What ಪರಿವರ್ತಿಸಲ್ಪಟ್ಟಿದೆ. was once a blessing, ಒಂದು ಕಾಲದಲ್ಲಿ ಏನು ಆಶೀರ್ವಾದವಾಗಿತ್ತು, once a God's provision, ಒಂದು ಕಾಲದಲ್ಲಿ ದೇವರ ಒದಗಿಸುವಿಕೆ, has now become a slave house. ಈಗ ಒಂದು ದಾಸರ ಮನೆಯಾಗಿ, ದಾಸತ್ವದ ಮನೆಯಾಗಿ A ಮಾರ್ಪಟ್ಟಿದೆ. place where they are afflicted. ಈಗ ಬಾಧಿಸಲ್ಪಟ್ಟಂತ ಸ್ಥಳ. There is serious oppression in the land. ಇಲ್ಲಿ ಗಾಂಭೀರ್ಯವಾದಂತ ಹಿಂಸೆಯು ದೇಶದಲ್ಲಿ ನಡೀತಾ ಇದೆ. And now the king is afflicting them even more. ಈಗ ಅರಸನು ಇನ್ನ ಹೆಚ್ಚಾಗಿ ಅವರನ್ನು ಉಪದ್ರವಿಸ್ತಾ ಇದ್ದಾನೆ. They are now working in the brick house, ಈಗ ಅವರು ಇಟ್ಟಿಗೆಯನ್ನು ಸುಡುವಂತ ಸ್ಥಳದಲ್ಲಿ ಕೆಲಸ ಮಾಡ್ತಾ which ಇದ್ದಾರೆ. is a fiery furnace. ಅಲ್ಲಿ ಒಂದು ಉರಿಯುವಂತ ಬೆಂಕಿ. And if they are slow in their work, ಅವರ ಕೆಲಸದಲ್ಲಿ ಅವರು the ನಿಧಾನವಾದ್ರೆ slave drivers will whip them. ಕೆಲಸ ಮಾಡಿಸುತ್ತಾ ಇದ್ದವರು ಅವರನ್ನು ಹೊಡಿತಾ ಇದ್ರು. Freedom has been taken away from them. ಅವರಿಂದ ಸುರಕ್ಷತೆಯನ್ನು ತೆಗೆದು ಬಿಸಾಕುತ್ತಾ There's ಇದ್ದರು. always eyes watching them. ಯಾವಾಗಲೂ ಒಂದು ಕಣ್ಣುಗಳು ಅವರನ್ನು ನೋಡುತ್ತಾ ಇದ್ದವು. There's always people trying to find fault with them. ಯಾವಾಗಲೂ ಜನರು ಅವರಲ್ಲಿ ತಪ್ಪನ್ನು ಹುಡುಕುವುದಕ್ಕಾಗಿ ಪ್ರಯತ್ನ And ಮಾಡ್ತಾ whatever ಇದ್ರು. they do is not enough for these slave drivers or for Pharaoh. ಅವರು ಏನೇ ಮಾಡಿದ್ರು ಅಲ್ಲಿ ಕೆಲಸ ಮಾಡಿಸುತ್ತಾ ಇದ್ದವರಿಗೆ, ಫರೋಹನರಿಗೆ ಅವರ ಕೆಲಸವು ಸಾಕಾಗುತ್ತಾ ಇರಲಿಲ್ಲ. Because this anger and frustration ಈ ಕೋಪವು, ಈ ಹಲ್ಲೆಲೂಯಾ, ಈ ಚಿಂತೆಯ ಅನುಭವಗಳು has nothing to do with their work. ಈಗ ಆ ಕೆಲಸಕ್ಕೆ ಇದು ಸಂಬಂಧವಾದದಲ್ಲ. Their whooping has nothing to do with laziness ಈಗ of work. ಅವರ ಬಾಧೆಗಳು ಅವರ ಕೆಲಸದ ಮೇಲೆಯೋ ಅವರ ಸೋಂಬೇರಿತನದ ಮೇಲೆಯೋ It's ಆಧಾರಗೊಂಡಿದ್ದಲ್ಲ. got nothing to do with their slowness at work. ಅವರ ನಿಧಾನ ಗತಿಯಾಗಲಿ ಅವರ ಕೆಲಸದ ಮೇಲೆ ಅದು ಆಧಾರಗೊಂಡಿದ್ದಲ್ಲ. It's got everything to do with Pharaoh's fear and Pharaoh's anger. ಅವರು ಏನೇ ಮಾಡುತ್ತಾ ಇದ್ರು, ಅವರು ಮಾಡ್ತಾ ಇದ್ದ ಕೆಲಸವು ಎಲ್ಲವೂ ಫರೋಹನನ ಕೋಪದ ಮೇಲೆಯೂ ಫರೋಹನನ ಭಯದ ಮೇಲೆಯೂ ಆಗಿತ್ತು. Pharaoh has something already in his mind against the people of Israel. ಫರೋಹನನು ತನ್ನ ಇಸ್ರಾಯೇಲರ ವಿರುದ್ಧವಾಗಿ ತನ್ನ ಮನಸ್ಸಿನಲ್ಲಿ ಬೇರೊಂದು ಆಲೋಚನೆಯನ್ನು ಅವನು And ನಿರ್ಣಯಿಸಿಕೊಂಡಿದ್ದನು. now he is using the slave drivers to act against them. ಈಗ ಕೆಲಸ ಮಾಡಿಸುತ್ತಾ ಇದ್ದವರನ್ನು ಉಪಯೋಗಿಸಿ ಅವರ ಮೇಲೆ ಒತ್ತಡವನ್ನು ಹೇರುವುದಕ್ಕೆ ಆಗಿ ಅವರನ್ನು ಮಾರ್ಪಡಿಸುತ್ತಾ Have you ಇದ್ದಾನೆ. been in that place? ಆ ಸ್ಥಳದಲ್ಲಿ Somebody is already angry. ಯಾರೋ ಒಬ್ಬರು ಕೋಪವುಳ್ಳವರಾಗಿದ್ದಾರೆ. Or have something against you already in their mind. ಅವರ ಮನಸ್ಸಲ್ಲಿ ಬೇರೊಂದು ಸಂಗತಿ ಇದೆ. And whatever you do ನೀನೇನೇ ಮಾಡಿದ್ರು is not enough for them. ಅವರಿಗೆ ಸಾಕಾಗ್ತಾ And ಇಲ್ಲ. whatever you say ನೀನೇನೇ ಹೇಳಿದ್ರು is wrong in their ears. ಅವ್ರಿಗೆ ಅವ್ರ ಕಿವಿಗೆ ಹೋಗ್ತಾ ಇಲ್ಲ. They will always find a way ಅವರು ಯಾವಾಗಲೂ ಒಂದು ಮಾರ್ಗ to ಹುಡುಕ್ತಾರೆ find fault with you. ಅವರಲ್ಲಿ ತಪ್ಪನ್ನು Is ಕಂಡುಹಿಡಿಯುವುದಕ್ಕೆ. there anybody in this place ಇವತ್ತು ಈ ಸ್ಥಳದಲ್ಲಿ ಅಂತ who ಅನುಭವದವರು can ಯಾರಿದ್ದೀರಾ? identify with what I'm saying? ನಾನು ಹೇಳ್ತಿರೋದು ಇದು ನನಗಾಗಿ ಅಂತ It's got nothing ಹೇಳೋದಿಲ್ಲ. to do with you. ನಿನ್ನ ಸಂಗಡ ಏನು ಮಾಡೋದಿಲ್ಲ. Their anger's got nothing to do with what you do. ಆ ಕೋಪ ನೀನು ಮಾಡುವ ಕೆಲಸದ ಮೇಲಲ್ಲ. It's got everything to do with what they have in their mind. ಅಲ್ಲಿ ಅವರ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ನೀವು ಮಾಡ್ತೀರಾ. But this is what the Bible says. ಆದ್ರೆ ದೇವರ ವಾಕ್ಯ ಇದು ಹೇಳುತ್ತದೆ, The more the people of Israel was afflicted, ಇಸ್ರಾಯೇಲ್ ಜನರು ಎಷ್ಟು ಬಾಧೆಗೆ ಒಳಪಟ್ಟರೋ the more they multiplied. ಅವರು ಅಷ್ಟೇ ಹೆಚ್ಚಾದರು.
Hallelujah. Hallelujah. The more they were afflicted, ಅವರು ಎಷ್ಟು ಹಿಂಸೆಗೆ ಒಳಗಾದರು, more they multiplied. ಅವರಷ್ಟೇ ಹೆಚ್ಚಾಗಿ ಬೆಳೆದರು. This morning somebody mark my words. ಈ ಬೆಳಗಿನ ಜಾವದಲ್ಲಿ ಯಾರಾದ್ರೂ ನನ್ನ ಮಾತುಗಳನ್ನ ಗುರ್ತಿಟ್ಕೊಳ್ರಿ. The more you are afflicted, ಎಷ್ಟು ನೀನು ಹಿಂಸೆಗೆ the ಒಳಗಾಗುತ್ತೀಯೋ, more you are attacked, ಎಷ್ಟು ನೀನು the ಆಕ್ರಮಿಸಲ್ಪಡುತ್ತೀಯೋ, more you are accused, ಎಷ್ಟು ನೀನು ನಿಂದೆಗೆ ಒಳಪಡುತ್ತೀಯೋ, the more you're going to multiply. ಅಷ್ಟು ನೀನು ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತಿ. The more you're going to multiply, ಅಷ್ಟು ಹೆಚ್ಚಾಗಿ ಅಭಿವೃದ್ಧಿ the ಆಗುತ್ತಿ. more you're going to grow, ಅಷ್ಟು ಹೆಚ್ಚಾಗಿ the ವಿಸ್ತರಣೆ more you're going to ಕಾಣುತ್ತಿ. expand. ಅಷ್ಟು ವಿಸ್ತರಣೆ ಕಾಣುತ್ತಿ. Come on, somebody shout this morning. ಯಾರಾದ್ರೂ ಈ ಬೆಳಗಿನ ಜಾವದಲ್ಲಿ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳ್ರಿ. I will not wither away ನಾನು ಕದಲುವುದಿಲ್ಲ by the affliction that I'm enduring. ನನ್ನ ಮೇಲಿರುವಂತ ಹಿಂಸೆಗಳನ್ನು ನೋಡಿ, But in this fiery furnace, ಈ ಉರಿಯುವಂತ ಬೆಂಕಿ ಅನುಭವದಲ್ಲೂ I'm going to get bigger. ನಾನು ದೊಡ್ಡದವನಾಗುತ್ತೇನೆ. You're going to get bigger. ನಾನು ವಿಸ್ತರಣೆ In this ಉಳ್ಳವನಾಗಿರುತ್ತೇನೆ. fiery furnace, ಈ ಉರಿಯುವ ಬೆಂಕಿ you are ಅನುಭವದಲ್ಲೂ going to expand. ನೀನು ವಿಸ್ತರಣೆಯನ್ನು You are going to ಕಾಣುತ್ತಿ. multiply. ನೀನು ಅಭಿವೃದ್ಧಿಯನ್ನು ಕಾಣುತ್ತಿ. You will not be consumed. ನೀನು ದಹಿಸಲ್ಪಡೋದಿಲ್ಲ. You will not be burned away. ನೀನು ಉರಿಯಲ್ಪಡೋದಿಲ್ಲ. You are going to multiply. ನೀನು ಅಭಿವೃದ್ಧಿ ಆಗುತ್ತಿ. You are going to be even more fruitful. ಇನ್ನ ಹೆಚ್ಚಾಗಿ ಫಲಭರಿತವಾಗುತ್ತಿ. Hey, hallelujah. ಹalleluya. I don't have to put my hands on people. ಈಗ ಜನರ ಮೇಲೆ ನಾನು ಕೈ ಇಡೋ ಅವಶ್ಯಕತೆ ಇಲ್ಲ. But I know this afternoon ಆದ್ರೆ ಈ ಮಧ್ಯಾಹ್ನ ನನಗೆ ಗೊತ್ತು, I am prophesying to people. ನಾನು ಕೆಲವರನ್ನು ನೋಡಿ ಇಲ್ಲಿ ಪ್ರವಾದಿಸ್ತಾ I am ಇದ್ದೇನೆ. prophesying to people. ನಾನು ಜನರನ್ನು ನೋಡಿ ಪ್ರವಾದಿಸ್ತಾ I am ಇದ್ದೇನೆ. declaring a prophetic word. ಒಂದು ಪ್ರವಾದನೆಯ ವಾಕ್ಯವನ್ನು ತರುತ್ತಾ And ಇದ್ದೇನೆ. I need some people ಇವತ್ತು ನನಗೆ ಕೆಲ to ವ್ಯಕ್ತಿಗಳು join ಬೇಕು together with me. ನನ್ನ ಸಂಗಡ ಸೇರ್ಕೊಂಡು ಹೇಳೋದಿಕ್ಕೆ. Declare this afternoon, ಈ ಮಧ್ಯಾಹ್ನದ ವೇಳೆಯಲ್ಲಿ in this situation, ಈ ಸಂದರ್ಭದಲ್ಲಿ I will not get consumed. ನಾನು ದಹಿಸಲ್ಪಡೋದಿಲ್ಲ. I will multiply. ನಾನು ಅಭಿವೃದ್ಧಿ ಕಾಣುತ್ತೇನೆ. I will multiply. ನಾನು ಅಭಿವೃದ್ಧಿ Come on, ಕಾಣುತ್ತೇನೆ. come on, come on, come on, come on. Somebody. ಯಾರಾದ್ರೂ ನಂಬೋರು ಇರುವುದಾದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. This word will work for people. ಈ ಮಾತುಗಳು ಜನರಿಗಾಗಿ ಕಾರ್ಯ ಮಾಡುತ್ತೆ. This word will work for people ಈ ಮಾತುಗಳು ಜನರಿಗಾಗಿ who ಕಾರ್ಯ want to ಮಾಡುತ್ತೆ. receive this word, ಯಾರಾದ್ರೂ ಈ ಪದಗಳನ್ನು ಕೂಗಿ ಹೇಳ್ರಿ. who want to declare with me, ಯಾರಾದ್ರೂ ನನ್ನ ಸಂಗಡ ಕೂಗಿ ಹೇಳೋರು ಇದ್ದರೆ, the more that I'm afflicted, ನಾನು ಎಷ್ಟು ಬಾಧೆಗೆ ಒಳಪಟ್ಟು the more I'm multiplying. ನಾನು ಅಷ್ಟು ಹೆಚ್ಚಾಗಿ ಅಭಿವೃದ್ಧಿ ಕಾಣುತ್ತೇನೆ. Hallelujah. Oh Rabhalaba Shamdala Radana Prabhalama Alma Janaragadagas Janaragadagasya. Before the fire you were one. ಈಗ ಬೆಂಕಿಯ ಮುಂಭಾಗದಲ್ಲಿ ನೀನಿದ್ದೆ. Before the trouble you were one. ಅಲ್ಲಲ್ಲ ನೀನು ಇಕ್ಕಟ್ಟುಗಳ ಮಧ್ಯದಲ್ಲಿ But ಒಬ್ಬಟ್ಟಿಗನಾಗಿದ್ದೆ. now after the affliction, ಆದ್ರೆ ನೀನು ಬಾಧೆಗಳ you ನಂತರ are multiplying to 10. ಈಗ ನೀನು 10ರಷ್ಟು ಅಭಿವೃದ್ಧಿ ಆಗುತ್ತಾ ಇದ್ದಿ. Before the situation, ಈಗ ಸಂದರ್ಭಗಳಿಗಿಂತ ಮುಂಚೆ, before the attack by the enemy, ಶತ್ರುವಿಂದ ಆಕ್ರಮಣ ಬರೋದಕ್ಕಿಂತ ಮುಂಚೆ you were 10. ನೀನು 10 ಆಗಿದ್ದೆ. But after this, ಆದ್ರೆ ಆಕ್ರಮಣದ you are ನಂತರ becoming 100. ನೀನು 100 ಮಾರ್ಪಡುತ್ತಾ You were ಇದ್ದೆ. 100 before this. ನೀನು ಮುಂಚೆ 100 ಆಗಿದ್ದೆ. After this, when you come out, ನೀನು ಆಕ್ರಮಣದ ನಂತರ you ಹೊರಗಡೆ are going to ಬಂದಾಗ be, you are going to be 1,000. ನೀನು 1000ವಾಗುತ್ತಿ. Before you were 1,000. ನೀನು ಮುಂಚೆ 1000ವಿದ್ದೆ. But now you are going to multiply to 10,000. ಈಗ ಆಕ್ರಮಣದ ನಂತರ ನೀನು 10,000ವಾಗಿ ಅಭಿವೃದ್ಧಿ ಆಗುತ್ತಿ. Hallelujah. ಹalleluya. You will not be left the same. ನೀನು ಮುಂಚೆ ಇದ್ದ ಹಾಗೆ You ಇರೋದಿಲ್ಲ. will not remain the same. ನೀನು ಇದ್ದ ಹಾಗೆ ಇರೋದಿಲ್ಲ. You carry a word. ನೀನೊಂದು ವಚನವನ್ನು ಹೊತ್ತು ಸಾಗುತ್ತಾ You ಇದ್ದಿ. carry a promise. ನೀನೊಂದು ವಾಗ್ದಾನ ಹೊತ್ತು ಸಾಗುತ್ತಾ ಇದ್ದಿ. Even if you don't know what's going on. ಏನಾಗುತ್ತಾ ಇದೆ ಅಂತ ನೀನು ಗೊತ್ತಿಲ್ಲದಿದ್ದರು. Even if you don't know why you're going through what you're going through. ಈಗ ಹೋಗುತ್ತಿರುವ ಅನುಭವ ಏನಕ್ಕೆ ಎಂದು ನಿನಗೆ ಗೊತ್ತಿಲ್ಲದಿದ್ದರು. Even if your situation doesn't make sense to you right ಈಗ now. ನಿನ್ನ ಸಂದರ್ಭಗಳು ಏನಕ್ಕೆ ಇದು ಅಂತ ನಿನಗೆ ತಿಳಿಯದೆ ಇದ್ದರು. You carry a promise. ನೀನು ಒಂದು ವಾಗ್ದಾನ ಹೊರುತ್ತಾ ಇದ್ದಿ. The promise ಆ ವಾಗ್ದಾನ inside of you ಅದು ನಿನ್ನ ಒಳಗಡೆ ಇದೆ. force you to multiply. ಅದು ನಿನ್ನನ್ನ ಅಭಿವೃದ್ಧಿ ಆಗೋದಕ್ಕೆ ನಿನಗೆ ಒತ್ತಡ ಇರ್ತಾ ಇದೆ. Promise inside of you ನಿನ್ನ ಒಳಗಡೆ ಒಂದು ವಾಗ್ದಾನ ಇದೆ. force you to multiply. ಅದು ಅಭಿವೃದ್ಧಿ ಆಗೋದಕ್ಕೆ ನಿನಗೆ ಒತ್ತಡ force you ಕೊಡುತ್ತಾ to ಇದೆ. expand. ನೀನು ವಿಸ್ತರಣೆ ಆಗೋದಕ್ಕೆ ಒತ್ತಡ ಕೊಡುತ್ತಾ ಇದೆ. Victory International. ವಿಕ್ಟರಿ ಇಂಟರ್ನ್ಯಾಷನಲ್. You carry a promise. ನೀನು ಒಂದು ವಾಗ್ದಾನ ಹೊರುತ್ತಾ ಇದ್ದಿ. People of God. ದೇವ ಜನರೇ, You carry a promise. ನೀನು ಒಂದು ವಾಗ್ದಾನ ಹೊರುತ್ತಾ ಇದ್ದಿ. You carry a word. ನೀನೊಂದು ವಚನ ಹೊರುತ್ತಾ ಇದ್ದಿ. In this, ಇದು in this trouble, ಈ ಇಕ್ಕಟ್ಟಿನ ಮಧ್ಯದಲ್ಲಿ, in this attack, ಈ ಆಕ್ರಮಣದ ಮಧ್ಯದಲ್ಲಿ you will not die. ನಾನು ಸಾಯೋದಿಲ್ಲ. You will not wither away. ನಾನು ಕದಲೋದಿಲ್ಲ. You will come out
on multiplying. ನಾನು ಹೆಚ್ಚಿದವನಾಗಿ ಹೊರಗಡೆ ಬರುತ್ತೇನೆ. ಯಾರಾದ್ರೂ ನಂಬೋರಿದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. You don't even know why. ಏನಕ್ಕಂತ ನಿನಗೆ ಗೊತ್ತಿಲ್ಲ. You don't even know why you're multiplying. ಏನಕ್ಕಾಗಿ ನೀನು ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ. Because you have a word inside of you. ಕಾರಣ ನಿನ್ನ ಒಳಗಡೆ ದೇವರ ಒಂದು ವಾಕ್ಯ ಉಂಟು. And if you don't know this thing about my God, ನಿನಗೆ ಈ ಸಂಗತಿ ಕುರಿತಾಗಿ ದೇವರ ವಿಷಯ ಗೊತ್ತಿಲ್ಲದಿದ್ದರೆ, maybe some of you know, ಕೆಲವರಿಗೆ ಗೊತ್ತಿರಬಹುದು. but I tell you something about my God. ಆದ್ರೆ ನನ್ನ ದೇವರ ಕುರಿತಾಗಿ ನಿಮಗೆ ಹೇಳುತ್ತೇನೆ, He will never fail. ನನ್ನ ದೇವರು ಎಂದು ಸೋಲು ಅನುಭವಿಸೋದಿಲ್ಲ. He is faithful. ಆತನು ನಂಬಿಗಸ್ತನು. He's not afraid of your fire. ಆತನು ನಿನ್ನ ಬೆಂಕಿಯನ್ನು ಕಂಡು ಭಯ ಪಡುವವನಲ್ಲ. Your affliction is not outside of his control. ಅಲ್ಲಿ ನಿನ್ನ ಬಾಧೆಗಳು ದೇವರ ನಿಯಂತ್ರಣಕ್ಕೆ ತಪ್ಪಿದಲ್ಲ. My God will never fail. ನನ್ನ ದೇವರು ಎಂದಿಗೂ ಸೋಲೋದಿಲ್ಲ. My God is faithful. ನನ್ನ ದೇವರು ನಂಬಿಗಸ್ತನು. You forgot. ನೀನು ಮರ್ತೋದೆ. You forgot your promise. ನೀನು ನಿನ್ನ ವಾಗ್ದಾನ ಮರೆತೆ. You did not know what to carry. ನೀನು ಏನು ಹೊತ್ತು ಸಾಕ್ತಾ ಇದೆಯೋ ನಿನಗೆ ಗೊತ್ತಿಲ್ಲ. But God never forgets. ಆದ್ರೆ ದೇವರು ಎಂದಿಗೂ ಮರೆಯೋದಿಲ್ಲ. God never fails. ದೇವರು ಎಂದಿಗೂ ಸೋಲು ಒಪ್ಪಿಕೊಳ್ಳುವುದಲ್ಲ. God will multiply you. ದೇವರು ನಿನ್ನನ್ನ ಅಭಿವೃದ್ಧಿ ಪಡಿಸುತ್ತಾನೆ. If you know that you're carrying a promise of God, ಇವತ್ತು ನೀನು ಒಂದು ವಾಗ್ದಾನವನ್ನು ಹೊರುತ್ತಾ ಇದ್ದೀ ಎಂಬುದು ನಿನಗೆ ಅರ್ಥವನಾಗಿದ್ದರೆ, only if you know ನಿನಗೆ ಗೊತ್ತಿದ್ರೆ that my God is with me and his word is with me, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ದೇವರ ವಾಕ್ಯ ನನ್ನ ಸಂಗಡ ಇದೆ ಎಂದು ಅರಿವುಳ್ಳವರು, then boldly declare in faith this afternoon, ಹಾಗಾಗಿರುವುದಾದರೆ ಧೈರ್ಯವಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಕೂಗಿ ಹೇಳ್ರಿ, I'm only going to expand. ನಾನು ವಿಸ್ತರಣೆಗೊಳ್ಳಲಿಕ್ಕಾಗಿ ಹೋಗ್ತೇನೆ. I'm only going to multiply. ನಾನು ಅಭಿವೃದ್ಧಿ ಕಾಣಲಿಕ್ಕೆ ಹೋಗುತ್ತೇನೆ. My ministry is only going to multiply. ನನ್ನ ಸೇವೆ ವಿಸ್ತರಣೆಗೊಳ್ಳಲಿಕ್ಕೆ My ಹೋಗುತ್ತೆ. church will only multiply. ನನ್ನ ಸಭೆ ವಿಸ್ತರಣೆಗೊಳ್ಳಲಿಕ್ಕೆ My ಹೋಗುತ್ತೆ. finance will only multiply. ನನ್ನ ಹಣಕಾಸು ವಿಸ್ತರಣೆಗೊಳ್ಳಲಿಕ್ಕೆ My children will ಹೋಗುತ್ತೆ. only multiply. ನನ್ನ ಮಕ್ಕಳು ವಿಸ್ತರಣೆಗೊಳ್ಳಲಿಕ್ಕೆ My ಹೋಗುತ್ತಾರೆ. education will only multiply. ನನ್ನ ವಿದ್ಯಾಭ್ಯಾಸ ವಿಸ್ತರಣೆಗೊಳ್ಳುತ್ತದೆ. My future will only multiply. ನನ್ನ ಭವಿಷ್ಯ My ವಿಸ್ತರಣೆಗೊಳ್ಳುತ್ತದೆ. job will only multiply. ನನ್ನ ಕೆಲಸ Come ವಿಸ್ತರಣೆಗೊಳ್ಳುತ್ತದೆ. on, somebody, I'm prophesying to you. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ I'm ಹೇಳ್ರಿ. prophesying over ಈಗ you. ನಿಮ್ಮನ್ನು ನೋಡಿ ಪ್ರವಾದಿಸ್ತಾ ಇದ್ದೇನೆ. Hallelujah. Hallelujah. Only if we carry. ನಾವು Only if ಹೊರತಿರುವುದು we carry that promise. ನಮಗೆ ವಾಗ್ದಾನ ಹೊರ್ತಾ Come on ಇರುವುದಾದ್ರೆ, and shout this morning. ನಾನು ವಾಗ್ದಾನ ಹೊರ್ತಾ ಇದ್ದೀನಿ ಅನ್ನೋರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. Call your neighbor ನಿನ್ನ ಜೊತೆಲಿರೋನ್ ಕರೀರಿ. and tell them. Tell your neighbor. ನಿಮ್ಮ ಪಕ್ಕದಲ್ಲಿರೋ ನೋಡಿ ಹೇಳ್ರಿ. Do you know something? ಅವ್ರು ನೋಡಿ ಹೇಳ್ರಿ, ನಿಮಗೆ ಒಂದು ವಿಷಯ ಗೊತ್ತಾ? I'm only going to multiply. ನಾನು ಅಭಿವೃದ್ಧಿ ಆಗುವಂತ ಪ್ರಗತಿಯಲ್ಲೇ ಇದ್ದೇನೆ. That neighbor is not responding the way he should. ಅಲ್ಲ, ಆ ವ್ಯಕ್ತಿ ಆತನು ಪ್ರತಿಕರಿಸಬೇಕಾದ ರೀತಿಯಲ್ಲಿ ಪ್ರತಿಕರಿಸ್ತಿದ್ರೆ, Forget about that neighbor. ಆ ವ್ಯಕ್ತಿನ ಮರೆತು Tell the other neighbor. ಬೇರೆಯವರು ನೋಡಿ ಹೇಳ್ರಿ, Do you know something? ನಿಮಗೊಂದು ವಿಷಯ ಗೊತ್ತಾ? I'm only going to multiply. ನಾನು ಅಭಿವೃದ್ಧಿ ಆಗುವ ಪ್ರಗತಿಯಲ್ಲಿ ಇದ್ದೇನೆ ಎಂಬುದು. I'm only going to multiply. ನಾನು ಅಭಿವೃದ್ಧಿ ಆಗುವ ಪ್ರಗತಿಯಲ್ಲಿದ್ದೇನೆ. My finance is only going to multiply. ನನ್ನ ಹಣಕಾಸು ಅಭಿವೃದ್ಧಿ ಆಗುವ ಪ್ರಗತಿಯಲ್ಲಿದೆ. Hallelujah. Hallelujah. Now God chose a man named Moses ದೇವರಿಗೂ ಮೋಶೆ ಎನ್ನುವಂತ ವ್ಯಕ್ತಿಯನ್ನು ಆರಿಸಿಕೊಂಡನು to deliver the people of Israel from Egypt. ಐಗುಪ್ತ ದೇಶದಲ್ಲಿ ಇದ್ದಂತ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ. Moses was in the wilderness. ಮೋಶೆ ಮರುಭೂಮಿಯಲ್ಲಿ ಅರಣ್ಯದಲ್ಲಿದ್ದನು. And God comes to the wilderness ಈಗ ದೇವರು ಆ ಮರುಭೂಮಿಯ ಅರಣ್ಯಕ್ಕೆ ಬರುತ್ತಾ ಇದ್ದಾನೆ. and gives him a burning bush experience. ದೇವರು ಅವನಿಗೆ ಮುಳ್ಳಿನ ಪೊದೆ ಉರಿಯುವಂತ ಅನುಭವವನ್ನು ದೇವರು ಕೊಡ್ತಾನೆ. To direct him to go back to Egypt. ಐಗುಪ್ತ ದೇಶಕ್ಕೆ ಮರಳಿ ಹೋಗುವುದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ದೇವರಲ್ಲಿ ಕೊಡ್ತಾ ಇದ್ದಾನೆ. You know what? God uses a burning bush ದೇವರು ಒಂದು ಮುಳ್ಳಿನ ಪೊದೆಯನ್ನ ದೇವರು ಉಪಯೋಗಿಸ್ತಾ to ಇದ್ದಾನೆ. direct this mighty man to go back to Egypt. ಈ ಶಕ್ತನಾದಂತ ಮನುಷ್ಯನನ್ನ ಐಗುಪ್ತ ದೇಶಕ್ಕೆ ಹೋಗುವುದಕ್ಕೆ ಮಾರ್ಗದರ್ಶನ ಮಾಡುವುದಕ್ಕೆ. To do this Herculean task. ಇದು ಒಂದು ಬಲವಾದಂತ ಒಂದು ನಿಯೋಗವನ್ನ ಪೂರ್ತಿ ಪರಿಪೂರ್ಣ ಮಾಡುವುದಕ್ಕೆ. God could have used something a little more bigger.
ದೇವರು ಇನ್ನೂ ಸ್ವಲ್ಪ ದೊಡ್ಡ ಸಂಗತಿಯನ್ನ ದೇವರು ಉಪಯೋಗಿಸಬಹುದಾಗಿತ್ತು. God is now going to call Moses. Moses, Moses. ಈಗ ದೇವರು ಕರೀತಾ ಇದ್ದಾನೆ ಮೋಶೆಯನ್ನ, ಮೋಶೆ ಮೋಶೆ. God could have used something a little more better. ದೇವರು ಅತ್ಯುತ್ತಮವಾದದ್ದು ಬೇರೆ ಏನಾದರೂ ಒಂದು ಸಂಗತಿಯನ್ನು ಉಪಯೋಗಿಸಿರಬಹುದಾಗಿತ್ತು. God could have opened up the heaven. ದೇವರು ಪರಲೋಕವನ್ನು ತೆರೆಯಬಹುದಾಗಿತ್ತು. God could have done something or chose something bigger to do that. ದೇವರು ಅದನ್ನು ಮಾಡುವುದಕ್ಕೆ ಬೇರೊಂದು ದೊಡ್ಡ ಸಂಗತಿಯನ್ನು ತೋರಿಸಬಹುದಾಗಿತ್ತು. But God chose a burning bush. ಆದರೆ ದೇವರು ಮುಳ್ಳಿನ ಉರಿಯುತ್ತಿರುವ ಪೊದೆಯನ್ನು Something ಆರಿಸಿಕೊಂಡನು. so lowly. ಯಾವುದೋ ಬಹಳ ಕೆಳಮಟ್ಟದ್ದು. And the thing about bush is this. ಈಗ ಪೊದೆ ಕುರಿತಾಗಿ ಚಿಂತೆ ಮಾಡಿದ್ರೆ ಈ ರೀತಿ It cannot grow tall. ಅದು ಎತ್ತರಕ್ಕೆ ಬೆಳಿಲಿಕ್ಕೆ ಆಗೋದಿಲ್ಲ. Every time it grows tall, ಎತ್ತರಕ್ಕೆ ಬೆಳೆದಾಗೆಲ್ಲ it falls down. ಅದು ಕೆಳಗಡೆ ಬೀಳುತ್ತದೆ. It doesn't have the ability or strength to stand up. ಅದು ನೇರವಾಗಿ ನೆಟ್ಟನೆ ನಿಂತುಕೊಳ್ಳುವುದಕ್ಕೆ ಬಲವಿಲ್ಲ. And God chose a bush, ದೇವರು ಒಂದು ಪೊದೆಯನ್ನು ಆರಿಸಿಕೊಂಡನು. the lowly bush, ಈಗ ಒಂಟಿಯಾದ ಪೊದೆ, bush that always have its head down. ಅಲ್ಲಿ ಈ ಪೊದೆಗೆ ಯಾವಾಗಲೂ ಒಂದು ಸ್ವಭಾವ ಇದೆ, ತಲೆ ತಗ್ಗಿರೋದು. Bush that cannot ever lift up its head. ಈಗ ಆ ಪೊದೆ ತಲೆ ಎತ್ತಿ ನಿಲ್ಲಕ್ಕಾದಕ್ಕೆ A bush ಸಾಮರ್ಥ್ಯ that ಇಲ್ಲ. has a lowly, humble state. ಈಗ ಯಾವಾಗಲೂ ಈ ಪೊದೆಗೆ ದೀನವಾದಂತ ಕೆಳಮಟ್ಟದ ಅನುಭವ. But God chose the bush. ಆದ್ರೆ ದೇವರು ಈ ಪೊದೆಯನ್ನು ಆರಿಸಿಕೊಂಡನು. God chose the lowly. ದೇವರು ಆ ಒಂಟಿತನವನ್ನು ಆರಿಸಿಕೊಂಡನು. And I want to declare this morning, ಈ ಮುಂಜಾನೆ ವೇಳೆಯಲ್ಲಿ ಕೂಗಿ ಹೇಳ್ತಾ ಇದ್ದೇನೆ, God chose a bush ದೇವರದ ಪೊದೆಯನ್ನು ಆರಿಸಿಕೊಂಡಿದ್ದಾರೆ to direct a mighty man. ಒಂದು ಶಕ್ತನಾದ ಮನುಷ್ಯನಿಗೆ ಮಾರ್ಗದರ್ಶನವಾಗೋದಿಕ್ಕೆ. Some of those who are on the backside of the wilderness, ಈಗ ಮರುಭೂಮಿಯ ಅರಣ್ಯದಲ್ಲಿ ಹಿಂದೆ ಉಳಿದವರು ಯಾರು? not having a place, ಅವರಿಗೊಂದು ಸ್ಥಳವಿಲ್ಲ, always head down, ಯಾವಾಗಲೂ ಅವರು ತಲೆ ತಗ್ಗಿದವರೇ, always humble, ಯಾವಾಗಲೂ ತಗ್ಗಿದವರೇ, in a lowly estate. ಅವರ ದೀನವಾದ ಮನೋಭಾವನೆ. This morning, this afternoon, ಈ ಮಧ್ಯಾಹ್ನದ ವೇಳೆಯಲ್ಲಿ you get ready. ಸಿದ್ಧನಾಗ್ರಿ. There's a fire coming from heaven. ಈಗ ಪರಲೋಕದಿಂದ ಒಂದು ಬೆಂಕಿ There's ಇಳಿತಾ a ಇದೆ. fire coming from above. ಈಗ ಉನ್ನತದಿಂದ ಒಂದು ಬೆಂಕಿ ಇಳಿತಾ That will ಇದೆ. release a voice through you. ಅದು ನಿನಗಾಗಿ ಒಂದು ಶಬ್ದವನ್ನು ಮೊಳಗಿಸುತ್ತೆ. That will give you a place. ಅದು ನಿನಗೊಂದು ಸ್ಥಾನವನ್ನು ಕೊಡುತ್ತೆ. Come on, do you want to be that? Do you want to be that? ಇವತ್ತು ಕೇಳುತ್ತೇನೆ, ನಿಮಗೆ ಯಾರಿಗಾದ್ರೂ ಆ ಬೆಂಕಿ ಬೇಕಾ, ವಾಕ್ಯ ಬೇಕಾ? You might be all alone. ನೀನು ಒಂಟಿಯಾಗಿರಬಹುದು. Nobody knows you. ನಿನ್ನ ಕುರಿತಾಗಿ ಯಾರು You don't have a ಅರಿಯದವರಾಗಿರಬಹುದು. place. ನಿನಗೆ ಯಾವ ಸ್ಥಾನ ಇಲ್ಲದಿರಬಹುದು. Nobody knows your name. ನಿನ್ನ ಹೆಸರು ಯಾರಿಗೋ ತಿಳಿದಿಲ್ಲ. But this afternoon, ಆದರೆ ಮಧ್ಯಾಹ್ನ some of you get ready. ಯಾರಾದ್ರೂ ಸಿದ್ಧರಾಗ್ರಿ. You could be in the desert, ನೀನು ಅರಣ್ಯದಲ್ಲಿ ಇರಬಹುದು. but there's a fire coming upon you. ಈಗ ನಿನ್ನ ಮೇಲೆ ಒಂದು ಬೆಂಕಿ ಇಳಿತಾ ಇದೆ. That will make Moses ಕೆಲವೊಂದು ಮೋಶೆಯಂದ್ರನ್ನ to ಮಾಡೋದಿಕ್ಕೆ, come to you. ನಿನ್ನ ಬಳಿಗೆ ಬರೋದಿಕ್ಕೆ, That will make mighty Moses ಈಗ ಶಕ್ತರಾದ ಮೋಶೆಯಂದ್ರನ್ನ attracted to you. ನಿನ್ನ ಬಳಿಯಲ್ಲಿ ಆಕರ್ಷಿಸಲ್ಪಡೋದಿಕ್ಕೆ. Oh, hallelujah. ಹಲ್ಲೆಲೂಯಾ. Even if you don't have a big name, ನಿನಗೆ ದೊಡ್ಡ ಹೆಸರಿಲ್ಲದಿರಬಹುದು. even if you don't have a big name, ನಿನಗೆ ದೊಡ್ಡ ಹೆಸರಿಲ್ಲದಿರಬಹುದು, even if you're all alone and nobody knows you, ನೀನು ಒಬ್ಬಂಟಿಗನಾಗಿ ಯಾರು ನಿನ್ನ ಕುರಿತಾಗಿ when ಅರಿಯದವರಾಗಿದ್ದರು, the fire from above comes upon you, ಉನ್ನತದಿಂದ ಬೆಂಕಿ ನಿನ್ನ ಮೇಲೆ ಬಂದರೆ people will come to you. ಜನ ನಿನ್ನನ್ನು ಹುಡುಕಿಕೊಂಡು ಬರ್ತಾರೆ. People will come to your tent. ಜನ ನಿನ್ನನ್ನು ಹುಡುಕೊಂಡು ಬರ್ತಾರೆ. People will come to your wilderness. ಜನರು ನಿನ್ನ ಮರುಭೂಮಿಗೆ ಬರ್ತಾರೆ. They will come to the back side of the wilderness, ಅವರ ಮರುಭೂಮಿಯ ಹಿಂದಿನ ಭಾಗಕ್ಕೆ ಅವರು not ಬರ್ತಾರೆ. even the front side of the wilderness, ಮರುಭೂಮಿಯ ಮುಂಭಾಗಕ್ಕಲ್ಲ, on the back side of the ಈಗ wilderness, ಮರುಭೂಮಿಯ ಹಿಂಭಾಗಕ್ಕೆ to tell Moses, ಮೋಶೆಗೆ ಹೇಳೋದಿಕ್ಕೆ, Moses, ಮೋಶೆ time for you to go back. ನೀನು ಹಿಂತಿರುಗಿ ಹೋಗುವ ಸಮಯ ಬಂದದೆ. Oh, I love this. ನಾನು ಇದನ್ನು ಇಷ್ಟಪಡುತ್ತೇನೆ. Moses said, ಮೋಶೆ ಹೇಳಿದನು, ನನ್ನ ಕೈಯಲ್ಲಿ ಆಗಲ್ಲ. me? ನಾನ Not me. ಆಗಲ್ಲ. I can't even speak properly. ನಾನು ಸರಿಯಾಗಿ ಮಾತಾಡಕ್ಕಾಗಲ್ಲ. 40 years in the wilderness. 40 ವರ್ಷ ಮರುಭೂಮಿಯಲ್ಲಿ Not me. ನನ್ನ ಕೈಯಲ್ಲಿ ಆಗಲ್ಲ. No, I'm not good for that. ನಾನು ಅದಕ್ಕಾಗಿ ಒಳ್ಳೆಯವನಲ್ಲ. But Moses, ಆದ್ರೆ ಮೋಶೆ, it is time for you to go back ಮೋಶೆ ನೀನು ಹಿಂತಿರುಗಿ ಹೋಗೋ ಸಮಯ ಬಂದದೆ. to the place from where you ran away. ನೀನು ಎಲ್ಲಿಂದ ಓಡಿಯೋದೋ ಅಲ್ಲಿಗೆ ಹಿಂತಿರುಗಿ ಹೋಗೋದಿಕ್ಕೆ. It's time for you to go back.
ನೀನು ಹಿಂತಿರುಗಿ ಹೋಗೋ ಸಮಯ ಇದು. To the place from where you ran away. ನೀನು ಎಲ್ಲಿಂದ ಓಡಿ ಹೋದ ಅಲ್ಲಿಗೆ ಹೋಗುವ ಸಮಯ. You thought you're not good enough anymore. ನೀನು ಯಾವುದರಲ್ಲಿ ಉತ್ತಮನಲ್ಲ ಎಂದು ನಿನಗೆ ಅನಿಸಿರಬಹುದು. You thought you cannot be used anymore. ಇನ್ನು ಮುಂದೆ ನೀನು ಉಪಯೋಗಕ್ಕೆ ಬಾರದವನು ಎನ್ನುವಂತ ಇರಬಹುದು. You don't have the gift anymore. ಇನ್ನು ಮುಂದೆ ನಿನಗೆ ಯಾವ ವರಗಳು ಇಲ್ಲ ಎನ್ನುವಂತ ಭಾವನೆ You thought that you don't have the ability anymore. ಇನ್ನು ಮುಂದೆ ಯಾವ ಸಾಮರ್ಥ್ಯ ನನಗಿಲ್ಲ ಎಂದು ನಿನಗೆ ಭಾವನೆ But ಇರಬಹುದು. this year 2019, ಆದರೆ ಈ 2019ರಂದು time has come ನಿನ್ನ ಸಮಯ ಬಂದದೆ. to send you back ನಿನ್ನನ್ನು ಹಿಂತಿರುಗಿ to ಕಳಿಸೋದಕ್ಕೆ. your calling, ಈ ಮುಂಚಾನೆ to send you back to your palace, ಈಗ ನಿನ್ನ ಅರಮನೆಗೆ ಹಿಂತಿರುಗಿ ಹೋಗು. to send you back to your destiny. ನಿನ್ನ ಭವಿಷ್ಯಕ್ಕೆ ಹಿಂತಿರುಗಿ ಕೊಂಡೊಯ್ಯುವುದಕ್ಕೆ. When you feel like you don't have it, ನಿನಗೆ ಅನಿಸುತ್ತೆ ಯಾವುದು ನನಗಿಲ್ಲ ಎಂದು. that's when I'm going to use you. ನಾನು ಹೇಳ್ತೇನೆ ಅದನ್ನೇ ದೇವರು ನಿನ್ನನ್ನು ಉಪಯೋಗಿಸ್ತಾನೆ. Oh, hallelujah. Hallelujah. When you feel like you don't have it, ನೀವು ನಿನ್ನ ಕೈಯಲ್ಲಿ ಆಗೋದಿಲ್ಲ ಎಂದಾಗ God is sending you back. ದೇವರು ನಿನ್ನನ್ನು ಹಿಂತಿರುಗಿ ಕಳಿಸ್ತಾ ಇದ್ದಾನೆ. Ran away from Pharaoh. ಫರೋನನಿಂದ ಓಡಿ ಹೋದೆ. Pharaoh is waiting to kill you. ಫರೋನನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಕಾಯ್ತಾ Pharaoh ಇದ್ದಾನೆ. is waiting to destroy you. ಫರೋನ್ ನಿನ್ನನ್ನು ನಾಶ ಮಾಡೋದಕ್ಕೆ ಕಾಯ್ತಾ ಇದ್ದಾನೆ. Moses, ಆದರೆ ಮೋಶೆಯೇ, this time ಈ ಸಮಯ you are not going back in your own strength. ನೀನು ನಿನ್ನ ಸ್ವಂತ ಬಲದಲ್ಲಿ ಹಿಂತಿರುಗಿ ಹೋಗ್ತಾ ಇಲ್ಲ. This time ಈ ಸಮಯ you are going back with me. ನೀನು ನನ್ನ ಸಂಗಡ ಹೋಗುತ್ತಾ ಇದ್ದೀ. This time ಈ ಸಮಯ I am He's sending you. ನಾನಾಗಿರುವ ಆತನು ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ. My God ನನ್ನ ದೇವರು has a way of honoring you ನಿನ್ನನ್ನು ಸನ್ಮಾನಿಸುವುದಕ್ಕೆ ಮಾರ್ಗ ಇದೆ. right in front of your enemies, ನಿನ್ನ ಶತ್ರುಗಳ ಮಧ್ಯದಲ್ಲೇ, right in front of the people ಈಗ ಜನರ ಮಧ್ಯದಲ್ಲೇ who wanted to kill you and destroy you. ಯಾರು ನಿನ್ನನ್ನು ನಾಶ ಮಾಡಬೇಕೆಂದು ಪ್ರಯತ್ನ ಮಾಡಿದ್ರು. The Bible says ದೇವರ ವಾಕ್ಯ ಹೇಳುತ್ತದೆ, He prepared the table ಈಗ ಆತನು ನಿನಗಾಗಿ ಔತಣ ಸಿದ್ಧ for ಮಾಡ್ತಾನೆ me in front of my enemies. ನನ್ನ ವೈರಿಗಳ ಮಧ್ಯದಲ್ಲೇ. He's sending you back to your Pharaoh. ನಿನ್ನನ್ನು ಫರೋಹನನ ಬಳಿಗೆ He's ಕಳಿಸ್ತಾ sending ಇದ್ದಾನೆ. you back to your Egypt. ನಿನ್ನನ್ನು ಐಗುಪ್ತಕ್ಕೆ ಹಿಂತಿರುಗಿ ಕಳಿಸ್ತಾ ಇದ್ದಾನೆ. Because there's a table, ಈ ನಿನಗಾಗಿ ಒಂದು ಔತಣವನ್ನು God is ಸಿದ್ಧ preparing ಮಾಡೋದಕ್ಕೆ for you. ನಿನಗಾಗಿ ಸಿದ್ಧ ಮಾಡ್ತಾ the ಇದ್ದಾನೆ. very same place ಅದೇ ಸ್ಥಳದಲ್ಲಿ where you were once dishonored, ಎಲ್ಲಿ ನೀನು ಅವಮಾನಕ್ಕೊಳಗಾದೋ, where you were once afraid. ಎಲ್ಲಿ ನೀನು ಭಯಪಟ್ಟು, God is sending you back. ದೇವರು ಹಿಂತಿರುಗಿ ಕಳಿಸ್ತಾ ಇದ್ದಾನೆ. This time not to be destroyed, ಈ ಸಮಯ ನಾಶವಾಗೋದಕ್ಕಲ್ಲ, not to be killed. ಈ ಸಮಯದಲ್ಲಿ ಕೊಲ್ಲೋದಕ್ಕಲ್ಲ, He's sending you back ನಿನ್ನನ್ನು ಹಿಂತಿರುಗಿ ಕಳಿಸ್ತಾ ಇರೋದು to do your ministry. ನಿನ್ನ ಸೇವೆ ಮಾಡೋದಕ್ಕೆ. He's sending you back ನಿನ್ನನ್ನು ಹಿಂತಿರುಗಿ ಕಳಿಸ್ತಾ to ಇದ್ದಾನೆ deliver a people. ಜನರನ್ನ ಬಿಡುಗಡೆ ಮಾಡೋದಕ್ಕೆ. He's sending you back ನಿನ್ನನ್ನು ಹಿಂತಿರುಗಿ ಕಳಿಸ್ತಾ ಇದ್ದಾನೆ to show Pharaoh ಫರೋಹನಿಗೆ who ತೋರಿಸೋದಕ್ಕೆ. you are and what you carry. ನೀನು ಯಾರಾಗಿದ್ದಿ, ನೀನು ಏನನ್ನು ಹೊತ್ತುಕೊಂಡು ಹೋಗುತ್ತಾ ಇದೀಯ ಎಂದು ತೋರಿಸೋದಕ್ಕೆ. This afternoon, ಈ ಮಧ್ಯಾಹ್ನದ ವೇಳೆಯಲ್ಲಿ some of you need to say, ಯಾರಾದ್ರೂ ಬಾಯಿ ತೆರೆದು ಹೇಳ್ರಿ, do you know who I am? ನಾನು ಯಾರು ಅಂತ ಗೊತ್ತಾ? Do you know who I am? ನಾನು ಯಾರಂತ ಗೊತ್ತಾ? Come on, tell your neighbor. ಯಾರಾದ್ರೂ ಪಕ್ಕದಲ್ಲಿ Do you know ಹೇಳ್ರಿ, who I am? ನಾನು ಯಾರಂತ ನಿಮಗೆ ಗೊತ್ತಾ? Quickly, do you know who I am? ಪಕ್ಕದಲ್ಲಿ ಕೇಳ್ರಿ, ನಾನು ಯಾರು ಗೊತ್ತಾ? Do you know who I am? ನಾನು ಯಾರು ಎಂದು ಗೊತ್ತಾ? I'm a child of God, ನಾನು ದೇವರ ಮಗನು, a servant of the living God. ಸರ್ವಶಕ್ತನ ಜೀವ ಸ್ವರೂಪನಾದ ದೇವರ ದಾಸನು. I have a calling over my life. ನನ್ನ ಜೀವನದ ಮೇಲೆ ಒಂದು ಶಕ್ತಿ I ಇದೆ, have an anointing upon my ನನ್ನ head. ಮೇಲೆ ಒಂದು ಅಭಿಷೇಕ ಇದೆ. The very same place ಅದೇ ಸ್ಥಳದಲ್ಲಿ where you were once destroyed, ಎಲ್ಲಿ ನೀನು ನಾಶವಾಗುತ್ತಿ ಅಂತ ಹೇಳಿದ್ರು, where you were once dishonored, ಎಲ್ಲಿ ನೀನು ಅವಮಾನಕ್ಕೆ ಗುರಿಯಾದ, He's bringing you back in this season. ಆತ ಈ ಕಾಲದಲ್ಲಿ ನಿನ್ನ ಹಿಂತಿರುಗಿ ಬರ ಮಾಡುತ್ತಾ ಇದ್ದಾನೆ. Honor you in the same place. ಅದೇ ಸ್ಥಳದಲ್ಲಿ ನಿನ್ನನ್ನು ಸನ್ಮಾನಿಸೋದಿಕ್ಕೆ, To honor you in Hebal. ನಿನ್ನನ್ನು ಹೆಬ್ಬಾಳದಲ್ಲಿ ಸನ್ಮಾನಿಸೋದಿಕ್ಕೆ. You were once dishonored and put to shame in Bangalore, ನೀನು ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಅವಮಾನಕ್ಕೆ ಗುರಿಯಾದೆ. in your own home, ನಿನ್ನ ಸ್ವಂತ ಮನೆಯಲ್ಲಿ, in your own family, ನಿನ್ನ ಸ್ವಂತ ಕುಟುಂಬದಲ್ಲಿ, your own brothers. ನಿನ್ನ ಸ್ವಂತ ಸಹೋದರರ ಮಧ್ಯದಲ್ಲಿ. This morning, ಈ ಮುಂಜಾನೆ I have come to announce ನಾನಿಲ್ಲಿ ಕೂಗಿ ಹೇಳೋದಕ್ಕಾಗಿ ಬಂದಿದ್ದೇನೆ. in that very same place, ಅದೇ ಸ್ಥಳದಲ್ಲಿ, by the very same doctors, ಅದೇ ಅಲ್ಲಿ ವೈದ್ಯರ ಮಧ್ಯದಲ್ಲಿ, by the very same family members, ಅದೇ ಕುಟುಂಬದ ಸದಸ್ಯರ ಮಧ್ಯದಲ್ಲಿ, in that very same home, ಅದೇ ಮನೆಯಲ್ಲಿ you are going to be honored. ನೀನು ಸನ್ಮಾನಕ್ಕೆ ಗುರಿಯಾಗುತ್ತೆ. You're going to be elevated. ನೀನು ಮೇಲಕ್ಕೆ ಏರಿಸಲ್ಪಡುತ್ತೆ. You are coming back. ನೀನು ಹಿಂತಿರುಗಿ ಬರುತ್ತಾ ಇದ್ದೀ. Power of the Holy Ghost. ಪವಿತ್ರಾತ್ಮನು
ಶಕ್ತಿಯೊಟ್ಟಿಗೆ. This is a season of coming back. ಇದು ಹಿಂತಿರುಗಿ ಬರುವ ಕಾಲ. ಇದು the time of comeback. ಇದು ಹಿಂತಿರುಗಿ ಬರುವ ಕಾಲ. ಇದು I'm sending you back, Moses. ಮೋಶೆ, ನಾನು ನಿನ್ನನ್ನು ಹಿಂತಿರುಗಿ ಕಳಿಸ್ತಾ ಇದ್ದೀನಿ. I'm sending you back, Moses. ನಾನು Sending you back, ಹಿಂತಿರುಗಿ Moses. ಕಳಿಸ್ತಾ ಇದ್ದೀನಿ ಮೋಶೆ, ಹಿಂತಿರುಗಿ I'm ಕಳಿಸ್ತಾ sending you ಇದ್ದೀನಿ. back to the very same place. ನಿನ್ನನ್ನು ಅದೇ ಸ್ಥಳಕ್ಕೆ ಹಿಂತಿರುಗಿ ಕಳಿಸ್ತಾ To ಇದ್ದೀನಿ. honor you and to elevate you. ನಿನ್ನನ್ನು ಸನ್ಮಾನಿಸುವುದಕ್ಕೂ ಮೇಲೆತ್ತುವುದಕ್ಕೂ. I don't know. I never spoke this before. ನಾನು ಇದನ್ನು ಎಲ್ಲೂ ಮಾತಾಡಲಿಲ್ಲ. But I'm hearing in my spirit. ನನ್ನ ಆತ್ಮದಲ್ಲಿ ಗ್ರಹಿಸಿಕೊಳ್ತಾ ಇದ್ದೀನಿ. You ran away from Egypt. ನೀನು ಐಗುಪ್ತದಿಂದ ಓಡಿ ಹೋದೆ. You ran away from that place. ನೀನು ಆ ಸ್ಥಳದಿಂದ ಓಡಿ ಹೋದೆ. Because of a mistake you committed. ನೀನು ಮಾಡಿದಂತ ತಪ್ಪಿನ ನಿಮಿತ್ತವಾಗಿ. And you are now in the wilderness as a consequence of that mistake. ಈಗ ಆ ತಪ್ಪಿನ ಒಂದು ಪರಿಣಾಮದ ಫಲಿತಾಂಶವಾಗಿ ನೀನು ಅರಣ್ಯದಲ್ಲಿ And you have come to believe. ಈಗ ನಂಬುವುದಕ್ಕಾಗಿ ಬಂದಿದ್ದೀ. What I'm going through right now. ಈಗ ನಾನು ಹೋಗ್ತಾ ಇರೋದು is because of my mistake. ಅದು ನನ್ನ ತಪ್ಪಿನಿಂದ. It's because of my sin. ನನ್ನ ಪಾಪದಿಂದ. It's because of what I did in the past. ನಾನು ಹಿಂದೆ ಮಾಡಿದ ಅಪರಾಧಗಳಿಂದ. It's all my fault. ಅದೆಲ್ಲ ನನ್ನ ತಪ್ಪುಗಳು. Tonight I have, this afternoon, ಈ ಮಧ್ಯಾಹ್ನದ ವೇಳೆಯಲ್ಲಿ I have come to announce to some of you. ಇಲ್ಲಿರುವವರ ಬಳಿಯಲ್ಲಿ ಹೇಳಲಿಕ್ಕಾಗಿ ಬಂದಿದ್ದೇನೆ. It may have been your mistake. ಅದು ನೀನು ತಪ್ಪಾಗಿರಬಹುದು. It may have been your wrongdoing. ಅದು ನೀನು ತಪ್ಪು ಮಾಡಿದ And that's ಕೆಲಸಗಳಾಗಿರಬಹುದು. probably why you are going through your wilderness. ಈಗ ಆ ತಪ್ಪಿನ ನಿಮಿತ್ತವಾಗಿ ಮರುಭೂಮಿ ಅನುಭವದಲ್ಲಿ ಹೋಗುತ್ತಾ But you ಇದ್ದೀ. went through enough. ಆದ್ರೆ ಇದುವರೆಗೂ ಪಟ್ಟ ಪಾಡುಗಳು ಸಾಕು. You suffered enough. ನೀನು ಪಟ್ಟ ಪಾಡುಗಳು ಸಾಕು. Now ಈಗ you are going back ಹಿಂತಿರುಗಿ ಹೋಗುತ್ತಾ ಇದ್ದೀ. to have victory. ಜಯ ಹೊಂದೋದಕ್ಕೆ You are going back ಹಿಂತಿರುಗಿ ಹೋಗುತ್ತಾ ಇದ್ದೀ. to the very same place of your failure. ನಿನ್ನ ಸೋಲಿನ ಅಷ್ಟೇ ಸ್ಥಳದಲ್ಲಿ. Hey, hallelujah. ಯಾರಾದ್ರೂ ಗಟ್ಟಿಯಾಗಿ ಒಂದು ಹಾಲೆಲೂಯಾ. If our wrongdoing ಒಂದು ತಪ್ಪು ಕೆಲಸ have the power to cause us all this trouble. ಆ ತಪ್ಪು ಕೆಲಸಗಳಿಗೆ ತೊಂದರೆಗಳನ್ನು ತರೋದಕ್ಕೆ ಅಷ್ಟು ಶಕ್ತಿ ಇರುವುದಾದರೆ, My fault. ನನ್ನ ತಪ್ಪು, My wrong. ನನ್ನ ತಪ್ಪು ಕೆಲಸ, And I'm going through this. ನಾನು ಅದರಿಂದ ಕಷ್ಟಪಡ್ತಾ If ಇದ್ದೀನಿ. your wrongdoing has that much power to take you through this suffering or take you into the suffering. ಆ ತಪ್ಪು ಕೆಲಸಗಳು ನಿನ್ನನ್ನು ಈ ರೀತಿ ಹಿಂಸೆಗಳಲ್ಲಿ ಬಾಧೆಗಳಲ್ಲಿ ಹಾದು ಹೋಗೋದಕ್ಕೆ ನಿನ್ನನ್ನು ಈ ರೀತಿ ಒಳಪಡಿಸೋದಕ್ಕೆ ಶಕ್ತಿ ಇದ್ರೆ, if you believe that your sin and your wrong has that much power, ಈಗ ನೀನು ಮಾಡಿದ ತಪ್ಪು, ನೀನು ಮಾಡಿದ ಅಪರಾಧಗಳಿಗೆ ಇಷ್ಟು ಶಕ್ತಿ ಇದೆ ಅಂತ ನೀನು ನಂಬಿದ್ರೆ, then I want to say something today. ಇವತ್ತು ನಾನೊಂದು ಕಾರ್ಯ ಹೇಳಲಿಕ್ಕಾಗಿ God's ಬಯಸ್ತೇನೆ. grace is even more powerful. ಈಗ ದೇವರ ಸ್ತುತಿ ಅನ್ನೋದು ಅದಕ್ಕಿಂತ ಶಕ್ತವುಳ್ಳದು. God's grace is powerful. ದೇವರ ಕೃಪೆ ಅದಕ್ಕಿಂತ ಶಕ್ತವಾದದ್ದು. If my mistake has that much power, ಈಗ ತಪ್ಪಿಗೆ ಅಷ್ಟು ಶಕ್ತಿ ಇರುವುದಾದರೆ, then I believe ಅರೆ ನಾನು ನಂಬ್ತೀನಿ God's grace ದೇವರ ಕೃಪೆ is more powerful. ಅದಕ್ಕಿಂತ ಶಕ್ತವುಳ್ಳದು, More powerful. ಅದು ಬಲವುಳ್ಳದು. If our sin has, or our wrongdoing has that much power, ಈಗ ನಮ್ಮ ತಪ್ಪು ಕೆಲಸಗಳಿಗೆ ಅಷ್ಟು ಶಕ್ತಿ ಇದ್ರೆ, then how much power ಇನ್ನೆಷ್ಟು ಶಕ್ತಿ does grace have? ದೇವರ ಕೃಪೆಗಿರೋದು. Hallelujah. ಹಲ್ಲೆಲೂಯಾ. And I want to finish by saying this one statement. ಈ ಒಂದೇ ಒಂದು ಪದ ಹೇಳಿ ನಾನು ನಿಲ್ಲಿಸ್ತೀನಿ. This is your season of comeback. ಇದು ನೀನು ಮರಳಿ ಬರುವಂತ ಒಂದು ಕಾಲ. This is your season of going back. ಹಿಂತಿರುಗಿ ಹೋಗುವ ಕಾಲ. This time ಈ ಸಮಯ God is preparing a table for you. ದೇವರು ನಿನಗಾಗಿ ಒಂದು ಔತಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. This time ಈ ಸಮಯ there's victory in the very same place. ಎಲ್ಲಿ ಸೋಲು ಕಂಡ ಅದೇ ಸ್ಥಳದಲ್ಲಿ ನಿನಗೆ ಜಯ ಇದೆ. Do you believe that? ನಂಬೋರಿದ್ರೆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಗಟ್ಟಿಯಾಗಿ ಕೈಗಳನ್ನು ತಟ್ಟಿ ಆತನ ಪರಿಶುದ್ಧವಾದಂತ ನಾಮವನ್ನು ಸ್ತುತಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಇವತ್ತು ಸಂಜೆ ನಡೆಯುವ ಹೀಲಿಂಗ್ ಸರ್ವಿಸ್ನಲ್ಲಿ ನಿನ್ನ ಮಹಿಮೆ ಇಳಿಸಲೇಬೇಕಪ್ಪ. ನಿನ್ನ ಮಹಿಮೆಯ ಮೇಘ ಆವರಿಸಬೇಕಪ್ಪ. ಇದರ ಒಳಗಡೆ ಆ ಮಹಿಮೆಯ ಮೇಘದ ಕೆಳಗಡೆ ಇದ್ದವರು ಯಾರು ಬಲಹೀನರು ಇರಲಿಲ್ಲ, ಅಲ್ಲಿ ರೋಗಿಗಳು ಇರಲಿಲ್ಲ, ಅಲ್ಲಿ ಯಾವ ಬಡುಕಲು ಜನ ಇರಲಿಲ್ಲ, ಅಲ್ಲಿ ಯಾರು ಸುಸ್ತಾದವರು ಇರಲಿಲ್ಲ, ಅಲ್ಲಿ ಯಾರು ನಿರ್ಬಲರು ಇರಲಿಲ್ಲ. ಅಂತ ಒಂದು ಮೇಘ ಇವತ್ತು ಇಳಿಸಪ್ಪ. ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತೀವಿ.
ಕಣ್ಣು ಆಶ್ಚರ್ಯ ಪಡತಕ್ಕಂತೆ ನಮಗೆ ಆಶ್ಚರ್ಯವನ್ನ ತೋರಿಸು. ಒಂದು ಆಶ್ಚರ್ಯವನ್ನ ಕಾಣೋದಕ್ಕೆ ನಾವು ಬರ್ತಾ ಇದ್ದೀವಿ. ಒಂದು ಆಶ್ಚರ್ಯವನ್ನ ಕಾಣೋದಕ್ಕೆ ಕರ್ತನೇ ನಮ್ಮ ಜೀವನದಲ್ಲಿ ಆಶ್ಚರ್ಯ ಪಡತಕ್ಕಂಥ ಸೇವೆ ತೋರ್ಪಡಿಸು. ಅದು ಯೇಸುವಿನ ನಾಮದಲ್ಲಿ ಬೇಡ್ತಾನೆ ಅಂತ